ಚನ್ನರಾಯಪಟ್ಟಣ ತಾಲೂಕು ಆಲಗೊಂಡನಹಳ್ಳಿ ಗೇಟಿನ ಬಳಿ ಇರುವಂತಹ 18 ಅಡಿ ಎತ್ತರದ ಏಕಶಿಲಾ ವಿಠಲ ಮೂರ್ತಿಯ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮಗಳು ಜರುಗಿದವು. ಈ ವೇಳೆ ನೂರಾರು ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿಠಲ ಮೂರ್ತಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಪುನೀತರಾಗಿದ್ದಾರೆ. ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ಮರಬಂಟ ಹನುಮಂತನೇ ಸೀತಾರಮರ ಬಂಟ ಹನುಮಂತನೇ ಸೀತಾದೆ ಮಮ್ಮನಿಗೆ ತಲೆ ಮಮ್ಮನಿಗೆ ಪ್ರೀತಿಯ ಬಂಟನ ಮುಖ್ಯ ಪ್ರಾಣನೇ ಮರ ಬಂಟ ಬುದ್ಧಿಯುಳ್ಳ ಹನುಮಂತ ದಾರಿ ಹರಿದನೆ ಆಕಾಶಕ್ಕೆ ಮರ ಬಂಟ ಬುದ್ಧಿಯುಳ್ಳ ಹನುಮಂತ ದಾರಿ ಹರಿದನೆ ಆಕಾಶಕ್ಕೆ ವಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ದುಷ್ಟ ಸಂಹಾರ ಗೋವಿಂದ 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 ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ದೇವರ ಸನ್ನಿಧಿ ಆಲಗೊಂಡನಿಗೆ ಇಲ್ಲಿ ಬೆಳಗಿನಿಂದ ಸಂಜೆಯ ತನಕ ಎಲ್ಲ ಭಕ್ತಾದಿಗಳು ಸುಮಾರು 1,1,000 ಜನ ತನಕ ಬಂದಿರಬಹುದು. ಬೆಳಗಿನಿಂದ ಬಂದಿದ್ದಾರೆ. ನಿನ್ನೆಯಿಂದ ಎಲ್ಲ ಭಕ್ತಾದಿಗಳಿಂದ ದೇವರ ಸುತ್ತ ಹೂವಿನ ಅಲಂಕಾರ ಪ್ರಸಾದ ಸೇವೆಯನ್ನು ಮಾಡಿಸಿ ಚನ್ನರಾಯಪಟ್ಟಣದ ಸುಮಾರು 10-15 ಭಜನಾ ಮಂಡಳಿಗಳ ತಾಯಂದಿರು ಬೆಳಗಿನಿಂದ ನಿರಂತರವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಭಜನೆ ಮಾಡಿ ತದನಂತರದಲ್ಲಿ ನಮ್ಮ ಈ ಭಾಗವತ ಪೀಠ ಕ್ಷೇತ್ರಕ್ಕೂ ಬಂದು ಭಜನೆ ಮಾಡಿ ಸೇವೆ ಮಾಡಿದ್ದಾರೆ. ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರೋತ್ಸಾಹ ಸದಾ ಸರ್ವದ ಈ ಭಾಗವತ ಪೀಠ ಭಗವಂತನ ಮೇಲೆ ಇರಲಿ. ಅವರ ಭಗವಂತನ ಕರುಣೆ ಎಲ್ಲ ತಾಯಂದಿರಿಗೂ ಈ ಸೇವೆಗೆ ಸಹಕರಿಸಿದ ಎಲ್ಲರಿಗೂ ಪತ್ರಕರ್ತರಿಗೂ ಮಹಾಮಯನಾಗಿರ್ತಕ್ಕಂಥ ಸ್ವಾಮಿ ಸಕಲ ಸನ್ನಿಧಿಯನ್ನು ಉಂಟು ಕಾಪಾಡಲಿ.